ಮಾಡಿರೋದು. ಇನ್ನು ಪಾಕಿಸ್ತಾನದ ಬಹವಾಲ್ಪುರ ಒಂದರಲ್ಲೇ 30 ಉಗ್ರರು ಬಲಿಯಾಗಿದ್ದಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಬಹವಾಲ್ಪುರ ಸರ್ಕಾರಿ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದೆ. ಬಹವಾಲ್ಪುರದಲ್ಲಿ ಇಂಟರ್ನೆಟ್ ಕೂಡ ಬಂದ್ ಮಾಡಿದೆ ಪಾಕಿಸ್ತಾನ. ಅಲ್ಲಿನ ಆಸ್ಪತ್ರೆಗಳು ಇದೀಗ ತುಂಬಿ ತುಳುಕ್ತಾ ಇದೆ. ಬಹವಾಲ್ಪುರದ ಒಂದರಲ್ಲೇ 30 ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ, ಬಲಿಯಾಗಿದ್ದಾರೆ. ಭಾರತದ ಏರ್ ಸ್ಟ್ರೈಕ್ಗೆ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಅಲ್ಲಿನ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಇಂಟರ್ನೆಟ್ ಅನ್ನು ಕೂಡ ಬಂದ್ ಮಾಡಿದೆ ಪಾಕಿಸ್ತಾನ ಅಂತ ಅಪ್ಡೇಟ್ ಬರ್ತಾ ಇದೆ. ಭಾರತದ ಸೇನಾ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಕ್ಷರಶಃ ಪತನಗೊಟ್ಟು ಹೋಗಿದೆ. 9 ಕಡೆಗಳಲ್ಲಿ ನಡೆಸಿರುವಂತಹ ದಾಳಿಯಲ್ಲಿ 70ಕ್ಕೂ ಹೆಚ್ಚು ಮಂದಿ ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಟೆರರ್ ಕ್ಯಾಂಪ್ಗಳನ್ನೇ ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಇದು. 3 ನಗರಗಳನ್ನ ಗುರಿಯಾಗಿಸಿಕೊಂಡು ಭಾರತದ ಸೇನೆಯಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಭಾರತದ ವಾಯುಸೇನೆ ಮತ್ತು ಭೂಸೇನೆ ಜಂಟಿಯಾಗಿ ನಡೆಸಿರುವಂತಹ ಕಾರ್ಯಾಚರಣೆ. 1:44ಕ್ಕೆ ಭಾರತ ಈ ದಾಳಿಯನ್ನು ಮಾಡಿದೆ. ಡ್ರೋನ್ಗಳನ್ನ ಬಳಸಿಕೊಂಡು ಎಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ, ಎಲ್ಲಿ ಉಗ್ರರ ಚಟುವಟಿಕೆಗಳು ನಡೀತಾ ಇದೆ, ಆ ಬಗ್ಗೆ ಗುಪ್ತಚರ ಸಂಸ್ಥೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಡ್ರೋನ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಟ್ವೀಟ್ ಮಾಡಿದ್ದಾರೆ ದಾಳಿಗೆ ಸಂಬಂಧಪಟ್ಟಂತೆ. ದಾಳಿ ಆಗಿದೆ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ದಾಳಿಯ ಬಗ್ಗೆ ಟ್ವೀಟ್ ಅನ್ನು ಮಾಡಿರೋದು. ಪಾಕಿಸ್ತಾನದ 5 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಶಹಬಾಜ್ ಶರೀಫ್ ಮಾಡಿರುವಂತಹ ಟ್ವೀಟ್ ಇದು. 5 ಕಡೆಗಳಲ್ಲಿ ದಾಳಿ ಆಗಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಟ್ವೀಟ್ ಮಾಡಿ ಒಪ್ಪಿಕೊಂಡಿರುವಂತ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಾವು ಪದೇ ಪದೇ ಹೇಳ್ತಾ ಇದ್ವಿ, ಕಳೆದ ಬಾರಿ ಅಂದ್ರೆ ಬಾಲಾಕೋಟ್ನಲ್ಲಿ ನಡೆದಿರುವಂತಹ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಪಾಕಿಸ್ತಾನ ಅದನ್ನು ಒಪ್ಕೊಂಡಿರಲಿಲ್ಲ. ಸಾಕಷ್ಟು ಸಮಯಗಳ ನಂತರ ಅದನ್ನು ಒಪ್ಕೊಂಡಿತ್ತು. ಆದ್ರೆ ಈ ಬಾರಿ ಹಾಗಲ್ಲ. ಈ ಬಾರಿ ಪಾಕಿಸ್ತಾನಕ್ಕೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲೇ ಆಘಾತ ಆಗಿದೆ. ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಪಾಕಿಸ್ತಾನಕ್ಕೂ ಕೂಡ ನಿರೀಕ್ಷೆ ಇತ್ತು. ಆದರೆ ಆ ಕ್ರಮ ಇಷ್ಟು ತೀವ್ರ ಪ್ರಮಾಣದಲ್ಲಿ ಇರುತ್ತೆ ಅಂತ ಪಾಕಿಸ್ತಾನ ನಿರೀಕ್ಷೆ ಮಾಡಿರಲಿಲ್ಲ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ 9 ಗುರಿಗಳನ್ನ ಭಾರತ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಗುಪ್ತಚರ ಸಂಸ್ಥೆಗಳಿಂದ ಡೀಟೇಲ್ಸ್ ಅನ್ನ ಪಡ್ಕೊಂಡಿತ್ತು. ಎಲ್ಲಿ ಎಲ್ಲ ಪಾಕಿಸ್ತಾನದ ಉಗ್ರರು ಆಕ್ಟಿವ್ ಆಗಿದ್ದಾರೆ, ಎಲ್ಲೆಲ್ಲ ಯಾವ ರೀತಿಯಾಗಿ ಉಗ್ರ ಚಟುವಟಿಕೆಗಳು ನಡೀತಾ ಇದೆ, ಉಗ್ರರು ಎಲ್ಲೆಲ್ಲ ಅಡಗಿದ್ದಾರೆ, ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಗುಪ್ತಚರ ಸಂಸ್ಥೆಗಳು ಸೇನೆಗೆ ನೀಡಿತ್ತು. ಆ ಸೇನೆ ಗುಪ್ತಚರ ಸಂಸ್ಥೆಗಳು ನೀಡಿರುವಂತಹ ಆ ಒಂದು ಡೀಟೇಲ್ಸ್ ಅನ್ನ ಪಡ್ಕೊಂಡು ಆ ಗುರಿಗಳನ್ನೇ ಟಾರ್ಗೆಟ್ ಮಾಡಿ ಈ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇನ್ನು ಭಾರತ ನಡೆಸಿರುವಂತಹ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ರಾಷ್ಟ್ರಗಳಿಗೆ ಈಗಾಗಲೇ ಡೀಟೇಲ್ಸ್ ಅನ್ನು ಕೊಟ್ಟಿದೆ. ಇನ್ನು ಆಪರೇಷನ್ ಸಿಂಧೂರ್ ಇದರ ಬೆನ್ನಲ್ಲೇ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.